ಅರ್ಜುನನು ಮಹಾಭಾರತದ ಪ್ರಮುಖ ನಾಯಕನಾಗಿದ್ದನು. ಅವನು ಪಾಂಡವ ಸಹೋದರರಲ್ಲಿ ಮೂರನೆಯವನಾಗಿದ್ದು, ಕುಂತಿದೇವಿ ಮತ್ತು ಪಾಂಡುನ ಮಗನಾಗಿದ್ದನು. ಅರ್ಜುನನು ಧೈರ್ಯ, ಶೌರ್ಯ ಮತ್ತು ಧರ್ಮನಿಷ್ಠೆಯ ಪ್ರತೀಕನಾಗಿದ್ದನು. ಅವನು ದ್ರೋಣಾಚಾರ್ಯರಿಂದ ಧನುರ್ವಿದ್ಯೆಯಲ್ಲಿ ಪರಿಣತಿ ಪಡೆದನು ಮತ್ತು ತನ್ನ ಕೌಶಲ್ಯದಿಂದ ಗುಡಾಕೇಶ ಎಂಬ ಹೆಸರನ್ನು ಗಳಿಸಿದ್ದನು. ಅರ್ಜುನನ ಜೀವನದಲ್ಲಿ ಅನೇಕ ಮಹತ್ವದ ಘಟನೆಗಳಿವೆ. ಅವನು ದ್ರೌಪದಿಯನ್ನು ಪಾಂಡವರೊಂದಿಗೆ ವಿವಾಹ ಮಾಡಿಕೊಂಡನು. ಅಗ್ನಿಪುತ್ರ ಖಾಂಡವ ದಹನ, ಕಿರಾತ ರೂಪದಲ್ಲಿ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆಯುವುದು ಮುಂತಾದ ಸಾಹಸಗಳು ಅವನ ಧೈರ್ಯವನ್ನು ತೋರಿಸುತ್ತವೆ. ವನವಾಸದ ವೇಳೆ ಅವನು ದಿವ್ಯಾಸ್ತ್ರಗಳನ್ನು ಸಂಪಾದಿಸಿದನು. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಪಾಂಡವರ ಪ್ರಮುಖ ಯೋಧನಾಗಿದ್ದು, ಶ್ರೀಕೃಷ್ಣನ ರಥಸಾರಥಿಯಾಗಿದ್ದನು. ಯುದ್ಧ ಆರಂಭದ ಮೊದಲು ಅವನು ತನ್ನ ಬಂಧುಗಳ ವಿರುದ್ಧ ಯುದ್ಧ ಮಾಡಲು ಹಿಂಜರಿದಾಗ, ಶ್ರೀಕೃಷ್ಣನು ಅವನಿಗೆ ಗೀತೋಪದೇಶ ನೀಡಿ ಧರ್ಮ ಮತ್ತು ಕರ್ತವ್ಯದ ಅರ್ಥವನ್ನು ಬೋಧಿಸಿದನು. ಈ ಉಪದೇಶವೇ ಭಗವದ್ಗೀತೆಯಾಗಿ ಪ್ರಸಿದ್ಧವಾಗಿದೆ. ಯುದ್ಧದಲ್ಲಿ ಅರ್ಜುನನು ಭೀಷ್ಮ, ಕರ್ಣ ಮತ್ತು ದ್ರೋಣರಂತಹ ಮಹಾಯೋಧರನ್ನು ಸೋಲಿಸಿದನು. ಯುದ್ಧದ ನಂತರ ಅವನು ಧರ್ಮರಾಜ ಯುಧಿಷ್ಠಿರನ ರಾಜ್ಯಭಾರದಲ್ಲಿ ಸಹಕಾರ ನೀಡಿದನು. ಅರ್ಜುನನು ತನ್ನ ಜೀವನವನ್ನು ಶೌರ್ಯ, ಭಕ್ತಿ ಮತ್ತು ಧರ್ಮದ ಮಾರ್ಗದಲ್ಲಿ ಕಳೆದ ಮಹಾನ್ ಯೋಧನಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಅಮರನಾದನು.